ಎಲ್ಲರಿಗೂ ನಮಸ್ಕಾರ. ನಾನು ಭರತ್. ಒಮ್ಮೆ ಕಣ್ಣು ಮುಚ್ಚಿ ಕಲ್ಪನೆ ಮಾಡಿಕೊಳ್ಳಿ, ನೀವು ವಿಮಾನವೇರಿ ಒಂದು ದೇಶದಲ್ಲಿ ಇಳಿಯುತ್ತೀರಿ. ಅಲ್ಲಿನ ವಿಮಾನ ನಿಲ್ದಾಣದಲ್ಲಿ ದಿನಾಂಕ ನೋಡಿದರೆ ನಿಮಗೆ ಶಾಕ್ ಆಗುತ್ತೆ. ನಾವು ಇಂದು 2026ರಲ್ಲಿದ್ದರೆ ಆ ದೇಶದಲ್ಲಿ ಇನ್ನೂ 2018ನೇ ಇಸವಿ. ಅಷ್ಟೇ ಅಲ್ಲ, ನೀವು ಅಲ್ಲಿನ ಜನರಿಗೆ ಇವತ್ತು ಯಾವ ತಿಂಗಳು ಅಂತ ಕೇಳಿದರೆ ಅವರು ನಾವು ಜನವರಿಯಲ್ಲಿದ್ದರೂ ಬೇರೆ ಯಾವುದೋ ತಿಂಗಳ ಹೆಸರನ್ನು ಹೇಳುತ್ತಾರೆ. ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದ ಕಥೆಯಲ್ಲ. ಜಗತ್ತೆಲ್ಲ ಒಂದು ದಾರಿಯಲ್ಲಿ ಸಾಗುತ್ತಿದ್ದರೆ ಆಫ್ರಿಕಾದ ಇಥಿಯೋಪಿಯಾ ಮಾತ್ರ ತನ್ನದೇ ಆದ ವಿಭಿನ್ನ ಹಾದಿಯಲ್ಲಿ ನಡೆಯುತ್ತಿದೆ. ಇಲ್ಲಿ ವರ್ಷಕ್ಕೆ 12 ತಿಂಗಳಲ್ಲ, ಬದಲಾಗಿ 13 ತಿಂಗಳುಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಇಥಿಯೋಪಿಯಾದ ಈ ವಿಚಿತ್ರ ಕ್ಯಾಲೆಂಡರ್ ಹಿಂದಿನ ರಹಸ್ಯವೇನೋ, ಇವರು ನಮಗಿಂತ 7-8 ವರ್ಷ ಹಿಂದೆ ಇರಲು ಕಾರಣವೇನೋ ಮತ್ತು ಅಲ್ಲಿನ ಸಮಯದ ಲೆಕ್ಕಾಚಾರ ಹೇಗಿರುತ್ತದೆ ಅನ್ನೋದನ್ನು ಎಳೆ ಎಳೆಯಾಗಿ ತಿಳಿಯೋಣ. ಲೆಟ್ಸ್ ಗೆಟ್ ಇನ್. ನಮಗೆಲ್ಲ ತಿಳಿದಿರುವಂತೆ ಒಂದು ವರ್ಷಕ್ಕೆ 12 ತಿಂಗಳುಗಳು ಮಾತ್ರ. ಆದರೆ ಇಥಿಯೋಪಿಯಾವನ್ನು 13 ತಿಂಗಳುಗಳ ಸೂರ್ಯನ ಬೆಳಕಿನ ನಾಡು ಎಂದೇ ಕರೆಯಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿನ ಪ್ರಾಚೀನ ಗೀಜ್ ಪಂಚಾಂಗ. ಈ ಕ್ಯಾಲೆಂಡರ್ನ ವಿಶೇಷತೆ ಎಂದರೆ ಇಲ್ಲಿನ ಮೊದಲ 12 ತಿಂಗಳುಗಳಲ್ಲಿ ಪ್ರತಿಯೊಂದರಲ್ಲೂ ನಿಖರವಾಗಿ 30 ದಿನಗಳು ಇರುತ್ತವೆ. ನಮ್ಮ ಕ್ಯಾಲೆಂಡರ್ನಲ್ಲಿರುವಂತೆ ಇಲ್ಲಿ 28 ಅಥವಾ 31 ದಿನಗಳ ಗೊಂದಲವೇ ಇಲ್ಲ. ಹೀಗೆ 12 ತಿಂಗಳುಗಳು ಮುಗಿದ ನಂತರ ಉಳಿಯುವ ಹೆಚ್ಚುವರಿ 5 ಅಥವಾ 6 ದಿನಗಳಿಗಾಗಿಯೇ ಪಗುಮೆ ಎಂಬ ಒಂದು ಪುಟ್ಟ 13ನೇ ತಿಂಗಳನ್ನು ಇವರು ಸೃಷ್ಟಿಸಿದ್ದಾರೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ರೋಮನ್ನರ ಗ್ರೆಗೋರಿಯನ್ ಪದ್ಧತಿಯನ್ನು ಅನುಸರಿಸಿದರೆ ಇಥಿಯೋಪಿಯಾ ಮಾತ್ರ ತನ್ನ ವಿಶಿಷ್ಟ ಪರಂಪರೆಯನ್ನು ಇಂದಿಗೂ ಬಿಟ್ಟುಕೊಟ್ಟಿಲ್ಲ. ಈ ವ್ಯವಸ್ಥೆಯು ಎಷ್ಟು ಅಚ್ಚುಕಟ್ಟಾಗಿದೆ ಎಂದರೆ ರೈತರಿಗೆ ಬಿತ್ತನೆ ಮಾಡಲು ಅಥವಾ ಆಡಳಿತಾತ್ಮಕ ಕೆಲಸಗಳಿಗೆ ದಿನಗಳನ್ನು ಲೆಕ್ಕ ಹಾಕಲು ಇದು ಬಹಳ ಸುಲಭವಾಗಿದೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಇಥಿಯೋಪಿಯಾ ದೇಶವು ನಮಗಿಂತ 7-8 ವರ್ಷಗಳ ಹಿಂದೆ ಇರಲು ಕಾರಣವೇನೋ? ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದೊಂದು ಇತಿಹಾಸ. ಜಗತ್ತಿನಾದ್ಯಂತ ಬಳಕೆಯಲ್ಲಿರುವ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನು ಕ್ರಿಸ್ತಶಕ 525ರಲ್ಲಿ ಡಿಯೋನಿಸಿಯಸ್ ಎಂಬ ಸನ್ಯಾಸಿ ಸಿದ್ಧಪಡಿಸಿದನು. ಆದರೆ ಇಥಿಯೋಪಿಯನ್ ಚರ್ಚ್ ಈ ಲೆಕ್ಕಾಚಾರವನ್ನು ಒಪ್ಪಲಿಲ್ಲ. ಅವರು ಅನ್ವಿಯಾನಸ್ ಎಂಬ ತಜ್ಞನ ಲೆಕ್ಕಾಚಾರವನ್ನು ಇಂದಿಗೂ ನಂಬುತ್ತಾರೆ. ವ್ಯತ್ಯಾಸ ಎಲ್ಲಿದೆ ಗೊತ್ತಾ? ಯೇಸು ಕ್ರಿಸ್ತನ ಜನನ ಯಾವಾಗ ಆಯಿತು ಎಂಬ ವಿಷಯದಲ್ಲಿ ಇಬ್ಬರು ತಜ್ಞರ ನಡುವೆ 7 ವರ್ಷಗಳ ಭಿನ್ನಾಭಿಪ್ರಾಯ ಇತ್ತು. ಇಥಿಯೋಪಿಯನ್ನರ ನಂಬಿಕೆಯ ಪ್ರಕಾರ ಆದಿಕಾಲದ ಮನುಷ್ಯ ಆಡಮ್ನಿಂದ ಯೇಸುವಿನ ಜನನದವರೆಗೆ ಸರಿಯಾಗಿ 5500 ವರ್ಷಗಳು ಕಳೆದಿವೆ. ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ ಇಥಿಯೋಪಿಯಾ ಎಂದಿಗೂ ಯಾವುದೇ ದೇಶದ ಗುಲಾಮಗಿರಿಯಲ್ಲಿ ಇರಲಿಲ್ಲ. ಹೀಗಾಗಿ ಬ್ರಿಟಿಷರ ಅಥವಾ ಯುರೋಪಿಯನ್ನರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಅನಿವಾರ್ಯತೆ ಅವರಿಗೆ ಬರಲೇ ಇಲ್ಲ. ಈ ಕಾರಣಕ್ಕಾಗಿಯೇ ಇಂದಿಗೂ ಅವರು ತಮ್ಮ ಪ್ರಾಚೀನ ಕಾಲಗಣನೆಯನ್ನೇ ಹೆಮ್ಮೆಯಿಂದ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಕ್ಯಾಲೆಂಡರ್ ಮಾತ್ರವಲ್ಲ, ಅಲ್ಲಿನ ಸಮಯದ ಲೆಕ್ಕಾಚಾರವೂ ಅಷ್ಟೇ ವಿಭಿನ್ನ. ನಮಗೆ ಸಾಮಾನ್ಯವಾಗಿ ಮಧ್ಯರಾತ್ರಿ 12 ಗಂಟೆಗೆ ಹೊಸ ದಿನ ಶುರುವಾದರೆ ಇಥಿಯೋಪಿಯಾದಲ್ಲಿ ಸೂರ್ಯೋದಯದೊಂದಿಗೆ ದಿನ ಆರಂಭವಾಗುತ್ತದೆ. ಅಂದರೆ ನಮ್ಮ ಗಡಿಯಾರದಲ್ಲಿ ಬೆಳಗ್ಗೆ 6 ಗಂಟೆಯಾದಾಗ ಅವರಿಗೆ ಅದು ದಿನದ ಆರಂಭದ ಸಮಯ. ಹಾಗೆಯೇ ಬೆಳಗ್ಗೆ 7 ಗಂಟೆ ಅವರಿಗೆ ಮೊದಲ ಗಂಟೆಯಾಗಿರುತ್ತದೆ. ಇದು ವಿಶೇಷವಾಗಿ ಕೃಷಿಕರಿಗೆ ಬಹಳ ನೈಸರ್ಗಿಕವಾಗಿ ಎನಿಸುತ್ತದೆ, ಏಕೆಂದರೆ ಸೂರ್ಯ ಹುಟ್ಟಿ ಎಷ್ಟು ಹೊತ್ತಾಯಿತು ಎನ್ನುವುದು ಅವರ ಸಮಯದ ಮೂಲ ಆಧಾರ. ಒಂದು ವೇಳೆ ನೀವು ಇಥಿಯೋಪಿಯಾಗೆ ಹೋದರೆ ಅಲ್ಲಿನ ಸ್ಥಳೀಯರೊಂದಿಗೆ ವ್ಯವಹರಿಸುವಾಗ ನಿಮ್ಮ ವಾಚ್ ಸೆಟ್ ಮಾಡಿಕೊಳ್ಳುವುದೇ ಸ್ವಲ್ಪ ಕಷ್ಟವೇ ಸರಿ. ಇನ್ನು ಹೊಸ ವರ್ಷದ ಸಂಭ್ರಮದ ವಿಷಯಕ್ಕೆ ಬರೋಣ. ನಮಗೆ ಜನವರಿ 1ಕ್ಕೆ ಹೊಸ ವರ್ಷವಾದರೆ ಇಥಿಯೋಪಿಯನ್ನರಿಗೆ ಸೆಪ್ಟೆಂಬರ್ 11 ಅಥವಾ 12 ಹೊಸ ವರ್ಷದ ಆರಂಭ. ಈ ದಿನವನ್ನು ಅವರು ಎಂಕುಟಾಟಸ್ ಎಂದು ಸಂಭ್ರಮದಿಂದ ಕರೆಯುತ್ತಾರೆ. ಸತತ 3 ತಿಂಗಳುಗಳ ಕಾಲ ಸುರಿಯುವ ಭರ್ಜರಿ ಮಳೆ ಮುಗಿದು ಇಡೀ ದೇಶ ಹಸಿರಿನಿಂದ ಕಂಗೊಳಿಸುತ್ತಾ ಬೆಟ್ಟ ಗುಡ್ಡಗಳಲ್ಲಿ ಹಳದಿ ಹೂವುಗಳು ನಗು ಬೀರಿದಾಗ ಇವರು ಹೊಸ ವರ್ಷವನ್ನು ಬರಮಾಡಿಕೊಳ್ಳುತ್ತಾರೆ. ಅಂದು ಪ್ರತಿಯೊಬ್ಬರು ತಮ್ಮ ಸಾಂಪ್ರದಾಯಿಕ ಬಿಳಿ ಬಣ್ಣದ ಉಡುಪುಗಳನ್ನು ಧರಿಸಿ ಸಂಭ್ರಮಿಸುತ್ತಾರೆ. ವಿಶೇಷವಾಗಿ ಮಕ್ಕಳು ಮನೆ ಮನೆಗೆ ತೆರಳಿ ಸುಂದರವಾದ ಹೂಗಳ ಚಿತ್ರಗಳನ್ನು ಬಿಡಿಸಿಕೊಟ್ಟು ಶುಭಾಶಯ ಕೋರುವುದು ಅಲ್ಲಿನ ಒಂದು ಸುಂದರ ಸಂಪ್ರದಾಯ. ನಿಜಕ್ಕೂ ಇದು ಇಥಿಯೋಪಿಯನ್ನರಿಗೆ ಕೇವಲ ಒಂದು ದಿನಾಂಕದ ಬದಲಾವಣೆಯಲ್ಲ, ಬದಲಾಗಿ ಪ್ರಕೃತಿಯ ಪುನರ್ಜನ್ಮದ ಹಬ್ಬ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ಜಗತ್ತಿಗಿಂತ ಭಿನ್ನವಾಗಿರುವ ಇವರು ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ಹೇಗೆ ಮಾಡುತ್ತಾರೆ ಅಂತ. ನಿಜ ಹೇಳಬೇಕೆಂದರೆ ಇಥಿಯೋಪಿಯಾ ದೇಶವು ಈ ವಿಷಯದಲ್ಲಿ ಬಹಳ ಸಮತೋಲನವನ್ನು ಕಾಪಾಡಿಕೊಂಡಿದೆ. ವಿಮಾನ ಪ್ರಯಾಣ, ಇಂಟರ್ನೆಟ್ ಮತ್ತು ವಿದೇಶಿ ವ್ಯವಹಾರಗಳಿಗಾಗಿ ಅವರು ಜಾಗತಿಕ ಬಳಕೆಯಲ್ಲಿರುವ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನೇ ಬಳಸುತ್ತಾರೆ. ಆದರೆ ದೇಶದ ಒಳಗಿನ ಸರ್ಕಾರಿ ಕೆಲಸಗಳು, ಶಾಲೆಗಳು ಮತ್ತು ಹಬ್ಬ ಹರಿದಿನಗಳು ಅವರದ್ದೇ ಆದ ಪ್ರಾಚೀನ ಕ್ಯಾಲೆಂಡರ್ ಪ್ರಕಾರ ನಡೆಯುತ್ತವೆ. ವಯಸ್ಸಿನ ವಿಷಯಕ್ಕೆ ಬಂದಾಗಲೂ ಅಷ್ಟೇ, ಅವರು ತಮ್ಮ ಸ್ಥಳೀಯ ಪಂಚಾಂಗದ ಪ್ರಕಾರವೇ ಹುಟ್ಟಿದ ದಿನಾಂಕವನ್ನು ನೆನಪಿಟ್ಟುಕೊಳ್ಳುತ್ತಾರೆ. ಹೀಗಾಗಿ ನೀವು ಅಲ್ಲಿನ ವ್ಯಕ್ತಿಗೆ ಅವರ ವಯಸ್ಸು ಕೇಳಿದರೆ ಅಧಿಕೃತ ದಾಖಲೆಗಳ ಪ್ರಕಾರ ಅವರು ನಮಗಿಂತ 7 ವರ್ಷ ಚಿಕ್ಕವರಾಗಿ ಕಾಣಿಸಬಹುದು. ಕಾಲ ಅನ್ನೋದು ಎಲ್ಲರಿಗೂ ಒಂದೇ ಆಗಿದ್ದರೂ ಅದನ್ನು ನೋಡುವ ಕಣ್ಣುಗಳು ಮತ್ತು ಅಳೆಯುವ ರೀತಿ ಸಂಸ್ಕೃತಿಯಿಂದ ಸಂಸ್ಕೃತಿಗೆ
ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಇಥಿಯೋಪಿಯಾ ಒಂದು ಬೆಸ್ಟ್ ಎಕ್ಸಾಂಪಲ್. ಅಲ್ಲಿಗೆ ಹೋದರೆ ನೀವು ಕೇವಲ ಒಂದು ದೇಶಕ್ಕೆ ಹೋದಂತಲ್ಲ, ಕಾಲದ ಹಿಂದಕ್ಕೆ ಪ್ರಯಾಣ ಮಾಡಿದಂತೆ. ನಿಮ್ಮ ವಯಸ್ಸನ್ನು 7 ವರ್ಷ ಕಡಿಮೆ ಮಾಡಿಕೊಳ್ಳಬೇಕು ಅನ್ನೋ ಆಸೆ ಇದ್ದರೆ ಒಮ್ಮೆ ಈ ದೇಶಕ್ಕೆ ಭೇಟಿ ನೀಡಿ. ಇಥಿಯೋಪಿಯಾದ ಈ ವ್ಯವಸ್ಥೆಯು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜಗತ್ತಿನ ವೇಗಕ್ಕೆ ತಕ್ಕಂತೆ ನಾವು ಬದಲಾಗಬೇಕಿಲ್ಲ, ನಮ್ಮ ಮೂಲ ಬೇರುಗಳನ್ನು ಉಳಿಸಿಕೊಂಡು ಆಧುನಿಕ ಜಗತ್ತಿನಲ್ಲಿ ಬದುಕಬಹುದು. ಇತ್ತೀಚಿನ ಗ್ಲೋಬಲೈಸೇಷನ್ ಕಾಲದಲ್ಲಿ ಎಲ್ಲರೂ ಒಂದೇ ತರಹದ ಬಟ್ಟೆ, ಭಾಷೆ ಮತ್ತು ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಥಿಯೋಪಿಯಾ ತನ್ನ ವಿಶಿಷ್ಟತೆಯನ್ನು ಕಾಪಾಡಿಕೊಂಡಿರುವುದು ನಿಜಕ್ಕೂ ಮೆಚ್ಚುವಂಥದ್ದು. ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಜಾಗತಿಕ ಕ್ಯಾಲೆಂಡರ್ ಬಳಸಿ ಆಂತರಿಕವಾಗಿ ಸ್ವತಃ ಸಂಸ್ಕೃತಿಯನ್ನು ಪಾಲಿಸುವ ಅವರ ಸಮತೋಲನ ಮಾದರಿಯಾಗಿದೆ. ಕಾಲ ಅನ್ನೋದು ಕೇವಲ ಅಂಕಿಅಂಶಗಳಲ್ಲ, ಅದು ನಮ್ಮ ಸಂಸ್ಕೃತಿ ಮತ್ತು ಬದುಕಿನ ರೀತಿ ಎಂಬುದಕ್ಕೆ ಇಥಿಯೋಪಿಯಾವೇ ಸಾಕ್ಷಿ. ಇಥಿಯೋಪಿಯಾದ ಈ ವಿಶಿಷ್ಟ ಪದ್ಧತಿಗಳ ಬಗ್ಗೆ ನಿಮಗೇನು ಅನಿಸಿತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.